ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ. ಬರೀ ಹೊಟ್ಟೆಗೆ ಪೇರಳೆ ಎಲೆ ಸೇವಿಸುವುದು ಯಾಕೆ ಗೊತ್ತಾ? ಪೇರಳೆ ಎಲೆಯನ್ನು ಬರೀ ಹೊಟ್ಟೆಗೆ ಸೇವಿಸುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ಹಾಗಾದರೆ ಪೇರಳೆ ಎಲೆ ಯಾರಿಗೆಲ್ಲ ಪ್ರಯೋಜನಕಾರಿ ಅನ್ನುವುದನ್ನು ನಾವಿಲ್ಲಿ ನೋಡೋಣ. ಪೇರಳೆ ಹಣ್ಣು ಮಧುಮೇಹಿಗಳಿಗೆ ಬಹಳ ಒಳ್ಳೆಯದು ಎನ್ನಲಾಗುತ್ತದೆ. ಪೇರಳೆ ಹಣ್ಣು ಮಾತ್ರವಲ್ಲ, ಪೇರಳೆ ಗಿಡದ ಎಲೆಗಳು ಸಹ ಪ್ರಯೋಜನಕಾರಿಯಾಗಿದೆ ಅನ್ನುವುದು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಪೇರಳೆ ಎಲೆಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ, ರಂಜಕ, ಪೊಟ್ಯಾಷಿಯಂ, ಪ್ರೋಟೀನ್ ಮುಂತಾದ ಅನೇಕ ಪೌಷ್ಟಿಕಾಂಶಗಳು ಇರುತ್ತವೆ. ಮತ್ತೊಂದೆಡೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಆರೋಗ್ಯವನ್ನು ಅನೇಕ ಸಮಸ್ಯೆಗಳಿಂದ ದೂರವಿಡಬಹುದು. ಇದರಲ್ಲಿ ಮೊದಲನೆಯದು ಬಾಯಿ ಹುಣ್ಣಿಗೆ. ಪೇರಳೆ ಎಲೆಯು ಬಾಯಿ ಹುಣ್ಣಿಗೆ ಉತ್ತಮ ಮನೆಮದ್ದಾಗಿದೆ. ಬಾಯಿಯಲ್ಲಿ ಗುಳ್ಳೆಯ ರೀತಿಯಾದಾಗ ಆಹಾರ ಜಗಿಯಲು ಕಷ್ಟವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಪೇರಳೆಯ ಚಿಗುರು ಎಲೆಗಳನ್ನು ಬಾಯಿಗೆ ಹಾಕಿ ಜಗಿಯಿರಿ. ಇದು ಕ್ರಮೇಣ ನಮ್ಮ ಬಾಯಿ ಹುಣ್ಣನ್ನು ಶಮನವಾಗುತ್ತದೆ. ಇನ್ನು ತೂಕ ನಷ್ಟಕ್ಕೆ ಸಹಾಯಕವಾಗಿದೆ. ತೂಕವನ್ನು ಕಡಿಮೆ ಮಾಡಲು ಪೇರಳೆ ಎಲೆಗಳು ಉಪಯುಕ್ತವಾಗಿವೆ. ಪೇರಳೆ ಎಲೆಗಳಲ್ಲಿ ಇಂತಹ ಅನೇಕ ಜೈವಿಕ ಸಕ್ರಿಯ ಸಂಯುಕ್ತಗಳಿವೆ. ಇದು ಕ್ಯಾಲೋರಿಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಸಹ ಉಪಯುಕ್ತವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಪೇರಳೆ ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಅದು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅತಿಸಾರ ಪರಿಹಾರ. ಅತಿಸಾರದಿಂದ ಬಳಲುತ್ತಿರುವವರು ಪೇರಳೆ ಎಲೆಯನ್ನು ಸೇವಿಸುವ ಮೂಲಕ ಅತಿಸಾರದ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಪೇರಳೆ ಎಲೆಗಳ ಸೇವನೆಯು ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುವುದಲ್ಲದೆ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದು. ಖಾಲಿ ಹೊಟ್ಟೆಯಲ್ಲಿ ಪೇರಳೆ ಎಲೆಗಳ ರಸ ಅತಿಸಾರದ ಸಮಸ್ಯೆಯನ್ನು ನಿವಾರಿಸಲು ಉಪಯುಕ್ತವಾಗಿದೆ. ಇನ್ನು ಉಸಿರಾಟದ ತೊಂದರೆ ಇರುವವರು ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಹೋಗಲಾಡಿಸಲು ಪೇರಳೆ ಎಲೆಗಳು ಉಪಯೋಗಕಾರಿಯಾಗಿದೆ. ಪೇರಳೆ ಎಲೆಗಳು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿವೆ. ಇದು ಆಸ್ತಮಾ ಸಮಸ್ಯೆಯನ್ನು ಹೋಗಲಾಡಿಸಲು ಮಾತ್ರವಲ್ಲ, ಕೆಮ್ಮು, ಉಸಿರಾಟದಲ್ಲಿ ಸುಡುವ ಸಂವೇದನೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ತೊಡೆದುಹಾಕಲು ಉಪಯುಕ್ತವಾಗಿದೆ. ಆದ್ದರಿಂದ ಪೇರಳೆ ಎಲೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಒಳ್ಳೆಯದು. ಅಲರ್ಜಿಗೆ ಪೇರಳೆ ಎಲೆಗಳು ಅಲರ್ಜಿ ವಿರೋಧಿ ಗುಣಲಕ್ಷಣವನ್ನು ಹೊಂದಿದ್ದು, ಇದು ಅಲರ್ಜಿಯನ್ನು ನಿವಾರಿಸಲು ಮಾತ್ರವಲ್ಲದೆ ಅಲರ್ಜಿಯಿಂದ ಉಂಟಾಗುವ ಕೆಮ್ಮು, ಸೀನುವಿಕೆ, ತುರಿಕೆ ಮುಂತಾದ ರೋಗ ಲಕ್ಷಣಗಳನ್ನು ನಿವಾರಿಸಲು ಉಪಯುಕ್ತವಾಗಿದೆ. ಅಲರ್ಜಿ ಸಮಸ್ಯೆ ಇರುವವರು ಪೇರಳೆ ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಇನ್ನು ಪೇರಳೆ ಎಲೆಯಿಂದ ತಂಬಳಿ ತಯಾರಿಸುವುದು ಹೇಗೆಂದು ನಾವು ನೋಡೋಣ.